ಕ್ಲೆನ್ಸಿಂಗ್ ಮಾಡಿ ಯೂಸ್ ಮಾಡಬೇಕು, ಪೆಂಡುಲಮನ್ನು ಎನರ್ಜೈಸ್ ಮಾಡಿ ಯೂಸ್ ಮಾಡಬೇಕು. ಈ ಪೆಂಡುಲಮ್ ಮೆಟೀರಿಯಲ್ಸು ಯಾವುದೇ ಆಗಲಿ ಪಾಸಿಟಿವ್ ನೆಗೆಟಿವ್ ಪರ್ಸನ್ಸ್ ಇರ್ತಾರೆ. ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್, ನೆಗೆಟಿವ್ ಮೆಂಟಲ್ ಆ್ಯಟಿಟ್ಯೂಡ್. ಈಗ ಸಾಧಾರಣ ಒಂದು ವಸ್ತುನ ಸ್ವಲ್ಪ ಹೊತ್ತು ನೀವು ಕೈಯಲ್ಲಿ ಹಿಂಗೆ ಹಿಡ್ಕೊಂಡಿದ್ರೆ ನಿಮ್ಮ ದೇಹದ ಉಷ್ಣ ಅಥವಾ ಕೋಲ್ಡು ಅಥವಾ ನಿಮ್ಮ ದೇಹದಲ್ಲಿರುವ ಎನರ್ಜಿ ಅದು ಈ ಪೆಂಡುಲಮ್ಗೆ ಪಾಸ್ ಆನ್ ಆಗುತ್ತೆ. ಇದು ಸಾಧಾರಣವಾಗಿ ಈ ಕ್ರಿಸ್ಟಲ್ ಪೆಂಡುಲಮ್, ಕ್ವಾರ್ಟ್ಸ್ ಪೆಂಡುಲಮ್, ಇದು ಎನರ್ಜಿಯನ್ನು ರಿಸೀವ್ ಮಾಡಿ ಹೊರಗೆ ಬೀಳುತ್ತೆ. ಎನರ್ಜಿಯನ್ನು ರಿಸೀವ್ ಮಾಡಿ ಸ್ಟೋರ್ ಮಾಡುತ್ತೆ. ಆ ಕೆಪಾಸಿಟಿ ಕ್ವಾರ್ಟ್ಸ್ಗೆ ಮತ್ತು ಕ್ರಿಸ್ಟಲ್ಸ್ಗೆ ತುಂಬ ಇದೆ. ಅದಕ್ಕೆ ಕ್ರಿಸ್ಟಲ್ ಹಾರ ಹಾಕೋತಾರೆ ಎಲ್ಲ. ನಂದು ಹಳೆ ಕೆಲವು ವಿಡಿಯೋಗಳಲ್ಲಿ ಕ್ರಿಸ್ಟಲ್ ಹಾರ ಹಾಕ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೀನಿ, ಇನ್ನೂ ಕೂಡ ಇದೆ. ನಿಮಗಾದರೆ ನಾಳೆ ತಂದು ತೋರಿಸ್ತೀನಿ ನಾನು. ಕ್ರಿಸ್ಟಲ್ ಹಾರ ತುಂಬ ತುಂಬ ಒಳ್ಳೆಯದು. ಈ ವಿಬ್ಗಯರ್ ಅಂತ ಏನು ಹೇಳ್ತೀವಿ ಸನ್ಲೈಟಲ್ಲಿ, ಆ ವಿಬ್ಗಯರ್, ಆ ಬಣ್ಣ, ಕಲರು, ಅದನ್ನು ನಿಮ್ಮ ಕ್ರಿಸ್ಟಲ್ ಹೀರ್ಕೊಂಡು ನಿಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಒಂದೊಂದು ಚಕ್ರಕ್ಕೆ ಒಂದೊಂದು ಬಣ್ಣ. ಆ ಕ್ರಿಸ್ಟಲ್ ಮಣಿ ಅದು ಹೀರ್ಕೊಂಡು ಚಕ್ರಗಳಿಗೆ ಯಾವ ಚಕ್ರಕ್ಕೆ ಯಾವ ಬಣ್ಣ ಬೇಕೋ ಆ ಬಣ್ಣನ ಕಳಿಸುತ್ತೆ. ಕ್ರಿಸ್ಟಲ್ ಇಲ್ಲದೆ ಹೋದ ಪಕ್ಷದಲ್ಲೂ ಕೂಡ ನಮ್ಮ ಆರ ಪ್ರಭಾವಳಿ ಅಂತ ಏನು ಹೇಳ್ತೀವಿ ಅದು ಇಟ್ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಟು ಸಕ್ ದಿ ಎನರ್ಜಿ, ಎಕ್ಸ್ಟರ್ನಲ್ ಎನರ್ಜಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಸೊ ಹಾಗಾಗಿ ಇದನ್ನು ಹೀಲಿಂಗ್ ಪರ್ಪಸ್ಗೆ ತುಂಬ ಯೂಸ್ ಮಾಡ್ತಾರೆ. ಹೀಲಿಂಗ್ ಪರ್ಪಸ್. ರೇಖಿ ಬಗ್ಗೆ ನೀವು ಕೇಳಿರ್ಬೋದು. ಸರಿ, ಈಗ ಇದನ್ನು ಕ್ಲೆನ್ಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಸಾಧಾರಣ ನಿಮ್ಮ ಮನೆಯಲ್ಲಿ ಊದಿನ ಕಡ್ಡಿ ಇರುತ್ತೆ. ಆ ಊದಿನ ಕಡ್ಡಿ ನಿಮ್ಮ ಫೇವರ್ ಯಾವುದಿದ್ರೂ ಸರಿ, ಯಾವ ವಾಸನೆ ಬರೋ ಕಡ್ಡಿ ಹಚ್ಬಿಟ್ಟು ಒಂದು 4-5 ಕಡ್ಡಿನ ಒಟ್ಟಿಗೆ ಹಚ್ಬಿಟ್ಟು ಸ್ವಲ್ಪ ಕ್ಲಸ್ಟರ್ ಹೊಗೆ ಬರೋಂಗೆ ಮಾಡಿ ಆ ಹೊಗೆಯಲ್ಲಿ ಇದನ್ನು ಒಂದು 4 ನಿಮಿಷ ತೋರಿಸ್ಬೇಕು. 4 ನಿಮಿಷ ತೋರಿಸಿದಾಗ ಅದು ಇದರಲ್ಲಿರೋ ನೆಗೆಟಿವ್ಸ್ನೆಲ್ಲ ಸಕ್ ಮಾಡಿಬಿಡುತ್ತೆ ಮತ್ತು ಇದನ್ನು ಪ್ಯೂರಿಫೈ ಮಾಡುತ್ತೆ. ಇದು ಒಂದು ಟೈಪು. ಎರಡನೇದು ಕ್ರಿಸ್ಟಲ್ ಕ್ಲಸ್ಟರ್ ಬ್ಯಾಸ್ಕೆಟ್ಸ್ ಅಂತೀವಿ. ಈಗ ಇದು ಒಂದನ್ನು ನಾನು ಪಾಸಿಟಿವ್ ಮಾಡಿದೆ, ಎನರ್ಜೈಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ಕ್ಲೆನ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಈ ಥರ ಒಂದು 16 ಕ್ರಿಸ್ಟಲ್ಗಳನ್ನು ಅಥವಾ ಕ್ವಾಟ್ಸನ್ನು ಅಥವಾ ಅಮೆಥಿಸ್ಟ್ ಅಥವಾ ಜೆಮ್ಸು ಯಾವುದೇ ಆಗಲಿ ಅದನ್ನು ಕ್ಲೆನ್ಸ್ ಮಾಡಿ ಒಂದು 10, 15, 20 ಒಟ್ಟಿಗೆ ಕ್ಲೆನ್ಸ್ ಮಾಡಿ ಒಂದು ಪುಟಾಣಿ ಬ್ಯಾಸ್ಕೆಟ್ಟು, ಬಿದಿರಿನ ಬ್ಯಾಸ್ಕೆಟ್ಟು, ಅದರ ಒಳಗಡೆ ಅದನ್ನು ಹಾಕಿ ಯಾವ ಪೆಂಡುಲಮನ್ನು ನೀವು ಕ್ಲೆನ್ಸ್ ಮಾಡಬೇಕು ಅದನ್ನು ಅದರೊಳಗಡೆ ಹಾಕ್ಬಿಟ್ಟು 24 ಗಂಟೆ ಬಿಟ್ಬಿಡ್ಬೇಕು ನೀವು. ಆ ಕ್ಲಸ್ಟರಿಂದ ಆ ಪಾಸಿಟಿವಿಟಿಯನ್ನು ಅದು ತೊಗೊಳುತ್ತೆ. ಇದು ಒಂದು ಮೆಥಡ್. ಬ್ರೌನ್ ರೈಸ್ ಕೇಳಿರ್ಬೋದು ನೀವು. ಆಹಾರ ನಮ್ಮ ಊಟಕ್ಕೆ ನಾವು ಬಳಸ್ತೀವಿ. ಆ ಬ್ರೌನ್ ರೈಸ್ ಕುಸುಪಲಕ್ಕಿ ಅಲ್ಲ, ಬ್ರೌನ್ ರೈಸ್ ಅಂತನ್ನೋದು ತುಂಬ ಗಟ್ಟಿ ಇರುತ್ತೆ, ಫೈಬರ್ ಇರುತ್ತೆ ಮೇಲ್ಗಡೆ. ಸಾಧಾರಣ ಎಲ್ಲ ಇದು ಮಾಡಿಬಿಡ್ತಾರೆ, ಏನು ಮಾಡ್ತಾರೆ, ಹೊಟ್ಟು ತೆಗೆದು ಬಿಡ್ತಾರೆ. ಬರೀ ಚಕ್ಕೆ ಮಾತ್ರ ಇರುತ್ತೆ ಅಕ್ಕಿ, ನಾವು ತಿನ್ನೋ ಅಕ್ಕಿ. ಇದು ರಾ ಅಕ್ಕಿ. ಮೇಲ್ಗಡೆ ಒಂದು ದೊಡ್ಡ ಸಿಪ್ಪೆ ಇರುತ್ತೆ ಹೊಟ್ಟು. ನೀವು ಇದನ್ನು ಅಡುಗೆ ಮಾಡಿ ತಿಂದ್ರಿ ಅಂತಂದರೆ ಶುಗರ್ ಯಾರಿಗಿರುತ್ತೆ ಅವರಿಗೆ ತುಂಬ ತುಂಬ ಒಳ್ಳೆಯದು. ಬ್ರೌನ್ ರೈಸು, ಬ್ಲ್ಯಾಕ್ ರೈಸು ಇದೆಲ್ಲ ಈಗ ತುಂಬ ಕೌನಿ ರೈಸ್ ಅಂತ ಹೇಳ್ತಾರೆ ಅದನ್ನು. ಸರಿ ಇರಲಿ, ಈ ಬ್ರೌನ್ ರೈಸ್ ಅಂಗಡಿಯಲ್ಲಿ ಸಿಗುತ್ತೆ, ನೀವು ಅಮೆಝಾನಿಗೆ ಆರ್ಡರ್ ಕೊಟ್ಟರೆ ಬರುತ್ತೆ. ಆ ಬ್ರೌನ್ ರೈಸು ಒಂದು ಬಟ್ಲಲ್ಲಿ ಒಂದು ಪ್ಲಾಸ್ಟಿಕ್ ಬೌಲು ಅಥವಾ ಬಿದಿರಿನ ಬೌಲು ಅದರೊಳಗಡೆ ಒಂದು ಹಿಡಿಯಷ್ಟು ತಗೊಂಡು ಈ ಕ್ರಿಸ್ಟಲ್ನ ಅದರಲ್ಲಿ ಹಾಕ್ಬಿಟ್ಟು 24 hours ಬಿಟ್ಬಿಟ್ರಿ ಅಂತಂದರೆ ಇದರಲ್ಲಿರೋ ನೆಗೆಟಿವ್ಸ್ನೆಲ್ಲ ಸಕ್ ಮಾಡಿಬಿಡುತ್ತೆ. ಅದು ಬ್ರೌನ್ ರೈಸ್ಗೆ ಅಷ್ಟು ಪವರ್ ಇದೆ. ಮೂರನೇದು ಸನ್ಲೈಟು.
ಮೂರನೇದು ಸನ್ಲೈಟು. ತುಂಬ ಅತೀ ಹೆಚ್ಚು ಬಿಸಿಲಿನಲ್ಲಿ ಕ್ರಿಸ್ಟಲ್ನ ಇಡಬಾರ್ದು. ಕ್ರಿಸ್ಟಲ್ಲೇ ಆಗಲಿ ಮೆಟಲೇ ಆಗಲಿ ಯಾವುದೇ ಆಗಲಿ ಪೆಂಡುಲಮ್ಸನ್ನು ಹೆಚ್ಚು ಟೈಮು ಇಡಬಾರ್ದು. ಸೊ ಅದಕ್ಕೆ ಮಧ್ಯಾಹ್ನ 12 ಗಂಟೆ ಒಳಗಡೆ, 9 ಗಂಟೆ ಮೇಲೆ 12 ಗಂಟೆ ಒಳಗಡೆ ಒಂದು 3 ಅವರ್ಸ್ 4 ಅವರ್ಸು ಇದನ್ನು ನೀವು ಸನ್ಲೈಟಿಗೆ ಫೋಕಸ್ ಮಾಡಿ ಇಟ್ಟುಬಿಟ್ಟು ಆಮೇಲೆ ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಬೇಕು. ಡಸ್ಟಿಗೆ ಇಲ್ದೇನೆ ಒರೆಸಿ ಅದನ್ನು ಉಪಯೋಗಕ್ಕೆ ಇಟ್ಕೋಬೇಕು. ಯಾವ ಕಾರಣದಿಂದನೂ ಸುಮಾರು ಜನಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಪೆಂಡುಲಮ್ ಕ್ರಿಸ್ಟಲ್ನ ನೀರಲ್ಲಿ ತೊಳಿತಾರೆ. ಯಾವುದೇ ಕ್ರಿಸ್ಟಲ್ಲು ಅಥವಾ ಕ್ವಾಟ್ಸ್ ಇವುಗಳು ತುಂಬ ಸೆನ್ಸಿಟಿವು. ಕೆಲವು ಬಂದು ತುಂಬ ಸಾಫ್ಟ್ ನೇಚರ್ ಇರುತ್ತೆ. ಅವುಗಳು ನೀವು ನೀರಲ್ಲಿ ತೊಳೆದಾಗ ನೀರಲ್ಲಿರುವ ಉಪ್ಪಿನಾಂಶ ಕೆಮಿಕಲ್ಲು ರಿಯಾಕ್ಷನ್ ಆಗಿ ಅದು ಉದುರೋ ಚಾನ್ಸಸ್ ಇದೆ, ರಫ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದನ್ನು ನೀರಲ್ಲಿ ತೊಳೆಯೋದು ಅಷ್ಟು ಶ್ರೇಷ್ಠ ಅಲ್ಲ. ವಿಭೂದಿ ಸಿಗುತ್ತೆ, ಆ ವಿಭೂದಿ ಬೇಕಾದ್ರೆ ತಂದು ಕ್ಲೀನಾಗಿ, ವಿಭೂದಿ ಯಾವುದ್ರಲ್ಲಿ ಮಾಡ್ತಾರೆ ಗೊತ್ತು ನಿಮಗೆ? ಸಿಗಣಿ. ಒಂದು ನಿಮಿಷ. ಕಾಲ್ ಬರ್ತಾ ಇದೆ. ಓಕೆ, ಮಾತಾಡಿ ಮತ್ತೆ. ರೈಟ್. ನೀರಲ್ಲಿ ತೊಳೆಯೋದಕ್ಕಿಂತ ವಿಭೂದಿಯಲ್ಲಿ ತೊಳೆದರೆ ತುಂಬ ಒಳ್ಳೆಯದು. ಮೂನ್ ಲೈಟಲ್ಲಿ ಇದನ್ನು ಇಡ್ಬೋದು. ಹೊರಗಡೆ ಇಟ್ಟರು ಆಯಿತು, ಮತ್ತು ನಿಮ್ಮ ಕಿಟಕಿ ಮುಂದೆ ಮೂನ್ ಲೈಟು ಒಳಗಡೆ ಬರೋ ಜಾಗದಲ್ಲಿ ಮೂನ್ ಲೈಟಲ್ಲಿ ಇದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟು ಒಂದು ಓವರ್ ನೈಟ್ ಇಟ್ಟುಬಿಟ್ಟು ನೆಕ್ಸ್ಟ್ ಡೇ ತೆಗೆದು ಅದನ್ನು ಟಿಶ್ಯೂ ಪೇಪರಲ್ಲಿ ತೊಳೆದು ನೀವು ಅದನ್ನು ಉಪಯೋಗಕ್ಕೆ ಇಟ್ಕೋಬೋದು. ಹೀಗೆ ಹಲವಾರು ರೀತಿ ಇದೆ. ಈ ಪೆಂಡುಲವನ್ನು ಮಾತ್ರ ಯಾವಾಗಲೂ ಅಂಗಡಿಯಿಂದ ತರ್ತೀರೋ ಅಥವಾ ನೀವೇ ಮಾಡ್ತೀರೋ ಅದನ್ನು ನೀವು ಕ್ಲೆನ್ಸಿಂಗ್ ಮಾಡದೆ